ಎಲ್ಲರಿಗೂ ನಮಸ್ಕಾರಗಳನ್ನ ತಿಳಿಸ ಇವತ್ತು ನಮ್ಮ ಉಡುಕೋ ಗಣೇಶನ ದೇವಸ್ಥಾನದಲ್ಲಿ ಇವತ್ತು ನಮ್ಮ ದೇವಸ್ಥಾನದ ಕಮಿಟಿಯಿಂದ ಇವತ್ತು ನಮ್ಮ ಮಾದೇವಣ್ಣನವರು ಇಲ್ಲಿ ಗಿಡ ಹಾಕಬೇಕು ಬನ್ನಿ ಮರ ಅಂದಾಗ ಇವತ್ತು ಇಲ್ಲಿ ನಮ್ಮ ಉಡುಕೋ ಗಣೇಶನ ದೇವಸ್ಥಾನದಲ್ಲಿ ಕುವೆಂಪು ನಗರ 47ನೇ ವಾರ್ಡು ದೇವಸ್ಥಾನದ ಒಳಭಾಗದಲ್ಲಿ ಬನ್ನಿ ಮರ ಗಿಡವನ್ನು ಇವತ್ತು ಹಾಕ್ತಾಯಿದ್ದೀವಿ. ಅದರಲ್ಲೂ ಮೊದಲನೇದಾಗಿ ಇವತ್ತು ಜನವರಿ 26 ಗಣರಾಜ್ಯೋತ್ಸವದ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಎಚ್ ಸಿ ರಾಜ್ಯೋತ್ಸವ ಬಳಗದ ಆರ್ ಕುಮಾರದ ನಾನು ಇವತ್ತು ಇಲ್ಲಿ ನಮ್ಮ ದೇವಸ್ಥಾನದ ಕಮಿಟಿಯ ಸದಸ್ಯರುಗಳು ಹಾಗೂ ನಮ್ಮ ಪೂಜಾರಪ್ಪನವರಾದಂತಹ ಸುರೇಶ್ ಅಣ್ಣನವರು ಹಾಗೂ ನಮ್ಮ ಇಲ್ಲಿ ಸ್ಥಳೀಕರಾದಂಥ ನಮ್ಮ ಆತ್ಮೀಯರು ಸ್ನೇಹಿತರು ಆದಂಥ ಸೋನಿಯವರು ಎಲ್ಲರೂ ಇಲ್ಲಿ ಭಾಗದಲ್ಲಿರ್ತಕ್ಕಂಥ ಎಲ್ಲರೂ ಇಲ್ಲಿ ಗಿಡ ಹಾಕಲಿಕ್ಕೆ ಕೈ ಜೋಡಿಸಿದ್ದಾರೆ. ಎಲ್ಲರೂ ಇದೇ ರೀತಿ ಪರಿಸರ ಕಾಪಾಡ್ಕೊಳ್ಳೋಣ. ಮಾದೇವಣ್ಣ ಪೂಜಾರಪ್ಪನವರು ಒಂದು ಮಾತಾಡಿ ತಾವು ಪರಿಸರ ಇವತ್ತು ವಾಯು ಮಾಲಿನ್ಯ ತುಂಬ ಜಾಸ್ತಿ ಆಗ್ತಾ ಇದೆ. ಈ ವಾಯು ಮಾಲಿನ್ಯವನ್ನು ಕಡಿಮೆ ಮಾಡಬೇಕು ಅಂತಂದರೆ ಪ್ರತಿಯೊಬ್ಬರು ಮನೆಗೆ ಒಂದು ಗಿಡ ಥರ ನೆಟ್ಟು ಅದನ್ನು ಪೋಷಿಸಿ ಬೆಳೆಸಿದರೆ ಈ ವಾಯು ಮಾಲಿನ್ಯ ಆದಷ್ಟು ಕಡಿಮೆ ಆಗುತ್ತೆ. ಆದಷ್ಟು ಅರಳಿ ಮರಗಳನ್ನು ಬೆಳೆಸಿದರೆ ಅರಳಿ ಮರ ನಮಗೆ ಆಮ್ಲಜನಕವನ್ನು ಕೊಡುತ್ತೆ. ಅದರಿಂದ ಆರೋಗ್ಯನೂ ಅಭಿವೃದ್ಧಿ ಆಗುತ್ತದೆ ಹಾಗೂ ಪರಿಸರನೂ ಸಹಿತ ಒಳ್ಳೆಯದಾಗುತ್ತೆ. ಎಲ್ಲರೂ ಸಹಿತ ಆದಷ್ಟು ಅವರವರ ಮನೆಗೆ ಒಂದರಂತೆ ಗಿಡ ನೆಟ್ಟು ಪೋಷಿಸಬೇಕೆಂದು ತಮ್ಮಲ್ಲಿ ಪ್ರಾರ್ಥನೆ. ಓಕೆ ಅಂತ ಮದುವೆಣ್ಣ ಮಾತಾಡಿ. ಈ ಒಂದು ನಮ್ಮ ದೇವಸ್ಥಾನದಲ್ಲಿ ಬನ್ನಿ ಮರವನ್ನು ನೆಟ್ಟಿ ಸಾರ್ವಜನಿಕರು ಭಕ್ತಿಭಾವದಿಂದ ಪೂಜೆ ಮಾಡಿ ಮುಂದೆ ಅವರಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ನಮ್ಮ ಕಮಿಟಿಯಿಂದ ಬನ್ನಿ ಮರವನ್ನು ನೆಡ್ತಾ ಇದ್ದೀವಿ. ನಾವೆಲ್ಲರೂ ಒಂದು ದೇವರ ಪಾತ್ರರಾಗಬೇಕು ಇನ್ನೊಂದು. ಓಕೆ, ಧನ್ಯವಾದ. ಮೊಟ್ಟ ಮೊದಲನೇದಾಗೆ ಇವತ್ತು 77ನೇ ಗಣರಾಜ್ಯೋತ್ಸವನ ಆಚರಿಸ್ತಾ ಇದ್ದೀವಿ. ಜನವರಿ 26 ನಮ್ಮ ದೇಶಕ್ಕೆ ಗಣತಂತ್ರವನ್ನು ತಂದುಕೊಟ್ಟಂಥ ದಿನ. ಈ ದಿನದ ಶುಭ ಗಳಿಗೆಯಲ್ಲಿ ನಮ್ಮ ದೇವಸ್ಥಾನದ ಆವರಣದಲ್ಲಿ ರಾಜೀವ್ ಬಳಗದ ಸದಸ್ಯರಾದಂಥ ಆರ್ ಕುಮಾರ್ ಅವರು ಇಲ್ಲಿ ಬನ್ನಿ ಗಿಡವನ್ನು ಪೂಜೆ ಮಾಡಿ ಬನ್ನಿ ಗಿಡವನ್ನು ನೆಡುವುದರ ಮೂಲಕ ಈ ಶುಭ ಸಂದರ್ಭದಲ್ಲಿ ಪರಿಸರ ಮಾಲಿನ್ಯದ ಬಗ್ಗೆ ಕಾಳಜಿ ವಹಿಸಿರುವ ರಾಜೀವ್ ಬಳಗಕ್ಕೂ ಹಾಗೂ ಈ ದೇವಸ್ಥಾನ ಆವರಣದಲ್ಲಿ ಗಿಡ ನೆಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ವಿದ್ಯಾಗಣಪತಿ ಸೇವಾ ಸಮಿತಿ ಸದಸ್ಯರುಗಳಿಗೂ ಎಲ್ಲ ಕಮಿಟಿ ಮೆಂಬರು ಶುಭಾಶಯಗಳನ್ನು ಮತ್ತು ಅಭಿನಂದನೆಗಳನ್ನು ಕೋರ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಪರಿಸರಕ್ಕೆ ಒಳ್ಳೆಯದಾಗಲಿ ಅಂಥೇಳಿ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ಥ್ಯಾಂಕ್ ಯು ಅಣ್ಣ. ಸೋನಿ ನೀವಣ್ಣ?